ಧೈರ್ಯವಾಗಿ ಹೆಜ್ಜೆ ಇಡ್ತಿದ್ದೀನಿ. ಚಿಕ್ಕಬಳ್ಳಾಪುರನ ಸ್ಟೇಟ್ ಅಲ್ಲಿ ಚಿಕ್ಕಬಳ್ಳಾಪುರ ತಾಕತ್ತೇನು ಅಂತ ತೋರಿಸ್ತಾ ಇದೆ. ನಂದಿಗಿರಿಧಾಮನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಮಾಡಬೇಕು ಅಂತ ಜೂರಿಗಳನ್ನ ಕನ್ವಿನ್ಸ್ ಮಾಡಿ ಅಂತ ಮೊನ್ನೆ ಸದ್ಗುರು ಅವ್ರನ್ನ ಭೇಟಿ ಮಾಡಿ ರಿಕ್ವೆಸ್ಟ್ ಮಾಡಿದ್ದೀನಿ. ನಾನು ಬಂದಾಗಿಂದ ಜೂನಿಯರ್ ಕಾಲೇಜ್ ಎಲ್ಲ ಯಾವ ಗೌರ್ಮೆಂಟ್ ಕಾಲೇಜ್ ಪ್ರಿಮಿಸಿಸ್ ಅಲ್ಲೂ ಒಂದು ಫಂಕ್ಷನ್ ಮಾಡಕ್ ಬಿಟ್ಟಿಲ್ಲ. ನಾನು ಮಾಡಬಾರ್ದಷ್ಟೇ. ಅಫಿಷಿಯಲ್ಸ್ ಇರ್ತೀರಾ, ರಿಟೈರ್ಡ್ ಆಗಿರೋರು ಇರ್ತೀರಾ, ನಾಳೆ ನೀವು ಬಿದ್ದೋದ್ರೆ ಏನಾದ್ರೂ ಸಮಸ್ಯೆ ಆಗಬಾರ್ದು, ನನ್ನ ತಾಯಂದು ಇರ್ತೀರಾ ಅನ್ನೋ ಕಾರಣಕ್ಕೆ ಇದು ಪ್ರೀತಿಯಿಂದ ಮಾಡಿದ್ವಿ ಮೇಡಮ್, ರಾಜಕಾರಣಕ್ಕೋಸ್ಕರ ಮಾಡಿದ್ವಿ. ನಾನು ಅಲ್ಲಿ ಬರ್ತಾ ಇದ್ರೆ ಹಾವೇರಿ ಅವ್ರ ಕೆಲಸದವರು ಅಲ್ಲಿ ಬರ್ತಾ ಇದ್ರೆ ಪ್ರದೀಪ್ ಅಣ್ಣ ಅಂದ್ರು, ಬಂದು ಸೆಲ್ಫಿ ತಗೊಂಡ್ರು. ನನ್ಗೆ 2 ವರ್ಷ ಆಗಿದೆ. ನಮ್ಮೂರಲ್ಲೇ ಸರಿಯಾಗಿ ಗೊತ್ತಿರಲಿಲ್ಲ. ಇವತ್ತು ಕರ್ನಾಟಕಕ್ಕೆ ನಾನು ಎಲ್ಲಿ ಗೊತ್ತಿಲ್ಲ ಹೇಳ್ರಣ್ಣ. ಬೈತಾರೆ, ಬೈಸ್ಕೊಂತಾರೆ, ಅದು ರಾಜಕಾರಣ, ಅದು ಬೇರೆ. ಆದ್ರೆ ನಿಮ್ಮ ಮನೆ ಮಗನಾಗಿ ಕೇಳಿದ ತಕ್ಷಣ ಅಕ್ಕ 35 ವರ್ಷದಿಂದ ನೀವು ಎಷ್ಟು ನೋವು ತಿಂದಿದ್ರಕ್ಕ, ಅಕ್ಕ ಇವತ್ತು ನಾನು ಹೇಳ್ತೀನಿ, ನನ್ನ ಗಮನಕ್ಕೆ ಯಾವ್ದು ಬಂದ್ರು ನಾನು ಪೆಂಡಿಂಗ್ ಇಟ್ಟಿಲ್ಲ ಅಕ್ಕ. ಈಗ ಇದಕ್ಕೂ ಅಮೌಂಟ್ ಬರೋದು ಲೇಟ್ ಆಗುತ್ತಕ್ಕ, ಇನ್ನೂ ತುಂಬಾ. ಅಣ್ಣ ನಿಮಗೆ ಗೊತ್ತಿರ್ಬೇಕಣ್ಣ, ಹತ್ತತ್ರ ಈ ಬಿಲ್ ರಿಲೀಸ್ ಆಗಕ್ಕೆ 1 ಇಯರ್ ಬೇಕು. ನಾವು ಹಾಕೊಂಡು ಮಾಡಿಸಿರೋದು. ಈ ಬಿಲ್ಲು ಅಮೌಂಟ್ ಬರಕ್ಕೆ 1 ವರ್ಷ ಬೇಕು. ನಾನು ಮತ್ತೆ ನಿಮಗೆ ಸಮಸ್ಯೆ ಆಗಬಾರ್ದು ಅಂತ ಮಾಡಿದ್ದೀನಿ. ಮತ್ತೆ ನಾನು ಎಲ್ರಿಗೂ ಇಲ್ಲಿರೋ ಹಿರಿಯರಿಗೆ ಎಲ್ರಿಗೂ ನಾನು ರಿಕ್ವೆಸ್ಟ್ ಮಾಡೋದು ಇಷ್ಟೇ, ಸರ್ ನಾನೇನೋ ಒಂದು ಒಳ್ಳೆ ಸರ್, ವರ್ಷಕ್ಕೆ ಕಷ್ಟ ಬಡವ್ರಿಗೆ ನನ್ನ ಶಕ್ತಿ ಸರ್ 10 ಆಂಬುಲೆನ್ಸು ಸರ್ ನನ್ನ ತಾಯಿ ಹೆಸರಲ್ಲಿ ಬಿಟ್ಟಿರೋದು. ನಾನು ಇನ್ನೂ ಒಳ್ಳೇದು ಮಾಡ್ತೀನಿ, ನನಗೆ ನಂಬಿಕೆ ಇದೆ. ನಿಮ್ಮ ಆಶೀರ್ವಾದ ನನಗೊಂದಿರಲಿ. ಅವ್ರ ಮನೆ ಹತ್ರ ಹೋದ್ರೇ 2-3 ಅವರ್ ಸಿಗ್ತಿರ್ಲಿಲ್ಲ ಅಕ್ಕ. ನಿಮ್ಮ ಮನೆ ಹೊಸ್ತಲ್ ಮುಂದೆ ಬಂದು ನಿಂತ್ಕೊಂತೀನಲ್ಲಕ್ಕ. ಚರಂಡಿ ಕ್ಲೀನ್ ಮಾಡಿಸಿ ಅಂತ MLA ಬೈತಾರೆ, ಬೈಸ್ಕೊಂತೀನಲ್ಲಕ್ಕ. ನನಗೆ ಗೊತ್ತು ಅದು ನನ್ನ ಕೆಲಸ ಅಲ್ಲ, ಅದು ಕಾರ್ಪೊರೇಟರ್ ಮಾಡಬೇಕಾಗಿರೋ ಕೆಲಸ. ಆದರೂ ನಾನು ಏನಾದರೂ ಮಾತಾಡ್ತಿದ್ದೀನಕ್ಕ, ನಾನು ಮಾತಾಡಲ್ಲ. ನೀವು ನನಗೆ ಓಟ್ ಹಾಕಿದ್ದೀರಾ, ನೀವು ಹೊಗಳಿದ್ರು ಬೈದ್ರು ಅದಕ್ಕೆ ಈಕ್ವಲ್ ಆಗಿ ನಾನು ಅರ್ಹ. ಈಗ ಕ್ಯಾಬಿನೆಟ್ ಮೀಟಿಂಗ್ ನಂದಿಯಲ್ಲಿ ಮಾಡಿದೆ. ಚಿಕ್ಕಬಳ್ಳಾಪುರಕ್ಕೆ ಫ್ಲವರ್ ಮಾರ್ಕೆಟ್ಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು 150 ಕೋಟಿ ಕೊಟ್ಟಿದ್ದಾರೆ. ನಾನು ಬೇರೆಯವ್ರ ಥರ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಲ್ಲಿ ಕಟ್ತಾ ಇದ್ದೀನಿ. MG ರೋಡು 2007 ಸ್ಯಾಂಕ್ಷನ್ ಆಗಿದ್ದು ನಿಮಗೆ ಗೊತ್ತಿರ್ಬೇಕಕ್ಕ. ಡಾಕ್ಯುಮೆಂಟ್ಸ್ ಆ MG ರೋಡ್ ಇದೆ ಅಲ್ಲಕ್ಕ, ಎಲ್ಲಿ ಗೌರಿಬಿದ್ನೂರಿಂದ ನಮ್ಮ ಶಿಡ್ಲಘಟ್ಟ ಸರ್ಕಲ್ 2017ರಿಂದ 7ರಿಂದ 13, 18 ವರ್ಷದಿಂದ ಡಿಲೇ ಆಗಿತ್ತು. ನಾನು ಬಂದು ಹಿಂದೆ ಮುಂದೆ ಮುಲಾಜಿಲ್ದೆ ಹೊಡೆದೆ. ಇನ್ನೊಂದು 6 ತಿಂಗಳಿಗೆ MG ರೋಡ್ ರೆಡಿ ಆಗುತ್ತೆ. ಬಜಾರ್ ರೋಡ್ ವೈಡನ್ ಹಿಂಗೆ ಭಯ ಬೀಳ್ತಿದ್ರು. ನನಗೆ ಎಲ್ಲರೂ ಹೇಳೋರು, ಬಜಾರ್ ರೋಡ್ ಮುಡ್ತೆ ಪೊದುವೆ ಲೋಟ್ ಎಲ್ಪೋತಂದು ಅಕ್ಕ. ಎಲ್ಲ ಓಟು ಯೋಚನೆ ಮಾಡಿದ್ರೆ ಅಲ್ಲಿ 1 ಅವರ್ ಸ್ಟ್ರಕ್ ಆಗುತ್ತಕ್ಕ. ಸ್ಕೂಲ್ ಬಸ್ಗಳು ಅಕ್ಕ ಅರ್ಧ ಗಂಟೆ ಸ್ಟ್ರಕ್ ಆಗುತ್ತೆ. ಬಜಾರ್ ರಸ್ತೆ ಈಗ 10 ಕೋಟಿಯಲ್ಲಿ ಬಜಾರ್ ರಸ್ತೆ ಎಲ್ಲರೂ ಒಪ್ಸಿದ್ದೀನಿ ಅಕ್ಕ. ಆ ಕಡೆ ಈ ಕಡೆ ಎಲ್ಲರೂ ಒಪ್ಸಿದ್ದೀನಿ, ವಿಶ್ವಾಸ ತಗೊಂಡಿದ್ದೀನಿ, ಒಬ್ಬೊಬ್ರ ಹತ್ರ ಸೈನ್ ತಗೊಂತಾ ಇದ್ದೀನಿ. ಈಗ 10 ಕೋಟಿ ಬೇಕಕ್ಕ ಆ ರೋಡ್ ಹಾಕಕ್ಕೆ. ಸ್ಟಾರ್ಟ್ ಮಾಡಿದ್ರೆ ದುಡ್ಡು ಬಂದಿದ ತಕ್ಷಣ ಅಂಗಡಿಗಳು ಹೊಡಿತೀನಕ್ಕ. ಅಕ್ಕ ಈಗ ಬಜಾರ್ ರಸ್ತೆ ಗಂಗಂಗುಡಿ ರಸ್ತೆ ಮಾಡಕ್ಕೆ ನಮ್ಗೇನು ಅಡೆತಡೆ ಇಲ್ಲ. ಆದ್ರೆ 10 ಕೋಟಿ ರೂಪಾಯಿ ಟೆಂಡರ್ ಆಗಿ ಸ್ಯಾಂಕ್ಷನ್ ಆಗಿದ ತಕ್ಷಣ ಹೊಡಿತೀನಣ್ಣ. ಅದು ಬೇಗ ಆದಷ್ಟು ಬೇಗ ಮಾಡ್ತೀನಿ. ಎಲ್ಲ ಡೇರ್ ಡಿಸಿಷನ್ಸ್ ತಗೊಂತಿದ್ದೀನಿ, ಧೈರ್ಯವಾಗಿ ಹೆಜ್ಜೆ ಇಡ್ತಿದ್ದೀನಿ. ಚಿಕ್ಕಬಳ್ಳಾಪುರನ ಸ್ಟೇಟ್ ಅಲ್ಲಿ ಚಿಕ್ಕಬಳ್ಳಾಪುರ ತಾಕತ್ತೇನು ಅಂತ ತೋರಿಸ್ತಾ ಇದ್ದೀನಿ. ನನ್ನ ಚಿಕ್ಕಬಳ್ಳಾಪುರದ ಗ್ರೇಟ್ನೆಸ್ ಬಗ್ಗೆ ಬಿಗ್ ಬಾಸ್ ಹೋಗಿ ಹೇಳಿ ಬಂದಿದ್ದೀನಿ 2 ಸೀಸನ್ ಹಿಂದ್ಗಡೆ. ನಂದಿಗಿರಿಧಾಮನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಮಾಡಬೇಕು ಅಂತ ಜೂರಿಗಳನ್ನ ಕನ್ವಿನ್ಸ್ ಮಾಡಿ ಅಂತ ಮೊನ್ನೆ ಸದ್ಗುರು ಅವ್ರನ್ನ ಭೇಟಿ ಮಾಡಿ ರಿಕ್ವೆಸ್ಟ್ ಮಾಡಿದ್ದೀನಿ. ವಿಶ್ವ ಪಾರಂಪರಿಕ ಪಟ್ಟಿಗೆ ನಾವು ಸೇರಿಸಬೇಕು. ನಂದಿ ದೇವಾಲಯಕ್ಕೆ ಅದನ್ನ ಅಭಿವೃದ್ಧಿ ಪಡಿಸಕ್ಕೆ, ಟೂರಿಸಂ ಅಭಿವೃದ್ಧಿ ಪಡಿಸಕ್ಕೆ ಎಲ್ಲ ಪ್ರಯತ್ನ ಪಡ್ತಿದ್ದೀನಿ. ನಾನು ನಿಮ್ಮ ಜೊತೆ ಅಕ್ಕ. ಇನ್ನೊಂದು ಗೊತ್ತಿರಬೇಕು ಅಕ್ಕ, ಸರ್ಕಾರಿ ನಿಮ್ಗೆ ಇದೊಂದು ಎಲ್ಲ ಎಜುಕೇಟೆಡ್ಸ್ ಇದ್ದೀರಾ ಸರ್. ಜೂನಿಯರ್ ಕಾಲೇಜಲ್ಲಿ 4,000 ಮಕ್ಕಳು ಓದ್ತಾರೆ. ಅಲ್ಲಿ 200 ರೂಪಾಯಿ ಬಾಡಿಗೆ ಅಂದ್ಬಿಟ್ಟು ವಾರಕ್ಕೆ 4 ಪ್ರೋಗ್ರಾಮ್ ಮಾಡೋರು. 20 ಸ್ಪೀಕರ್ ಇಟ್ರೆ ಟೀಚರ್ಸು ಕಿಟಕಿಗಳು ಹಾಕೊಂಡು ಪಾಠ ಮಾಡ್ತಿದ್ರು. ಮಾರನೇ ದಿನ ಗಲೀಜ್ ಮಾಡಿ ಬಿಟ್ಟು ಹೊರಟೋಗೋದು. ನಾನು ಬಂದಾಗಿಂದ ಜೂನಿಯರ್ ಕಾಲೇಜ್ ಎಲ್ಲ ಯಾವ ಗೌರ್ಮೆಂಟ್ ಕಾಲೇಜ್ ಪ್ರಿಮಿಸಿಸ್ ಅಲ್ಲೂ ಒಂದು ಫಂಕ್ಷನ್ ಮಾಡಕ್ ಬಿಟ್ಟಿಲ್ಲ ಅಕ್ಕ. ನಾನು ಮಾಡಬಾರ್ದಷ್ಟೇ, ಮಾಡಕ್ ಬಿಟ್ಟಿಲ್ಲ. ಯಾಕೆ? ಪ್ರೈವೇಟ್ ಸ್ಕೂಲಲ್ಲಿ ಓದೋ ನಿಮ್ಮ ಮಕ್ಕಳಿಗೆ ಡಿಸ್ಟರ್ಬೆನ್ಸ್ ಆಗಬಾರ್ದು. ಗೌರ್ಮೆಂಟ್ ಸ್ಕೂಲಲ್ಲಿ ಓದೋ ಮಗುಕ್ಕೆ ಕೇಳ್ರಕ್ಕ. ಜೂನಿಯರ್ ಕಾಲೇಜಲ್ಲಿ ಒಂದು ಪ್ರೋಗ್ರಾಮ್ ನನಗೆ ಎಷ್ಟೋ ವಿರೋಧ ಬಂತು, ನಾನು ಮಾಡಕ್ ಬಿಡಲ್ಲ, ಅದೇನಾಗುತ್ತೋ ಆಗಲಿ. ಚಿಕ್ಕಬಳ್ಳಾಪುರ ಟೌನಲ್ಲಿ ಫಸ್ಟ್ ಫ್ಲೆಕ್ಸ್ ನಾನು ಗೆದ್ದಾಗ ನನ್ನ ಫ್ಲೆಕ್ಸ್ ನಮ್ಮ ಹುಡುಗರೆಲ್ಲ 80 ಫ್ಲೆಕ್ಸ್ ಕಟ್ಟಿದ್ರು. ನಾನೇ ನಿಂತ್ಕೊಂಡು ಫಸ್ಟ್ ಕಿತ್ತಾಕ್ಸಿದ್ದೆ ನನ್ನ ಫ್ಲೆಕ್ಸ್ ಅನ್ನ.
ಈಗ ಯಾರು ಕಟ್ತಾ ಇದಾರೆ ಫ್ಲೆಕ್ಸ್ ಚಿಕ್ಕಬಳ್ಳಾಪುರದಲ್ಲಿ? ಒಬ್ರು ಸುಮ್ಮನೆ ನ್ಯೂಸೆನ್ಸ್ ಮಾಡಕ್ ಆವಾಗ ಕಟ್ತಾರೆ, 5 ನಿಮಿಷ ಕಿತ್ತಾಕೋದು ನಮಗ್ ಗೊತ್ತು. ನಗರ ಹೆಂಗ್ ಕ್ಲೀನ್ ಮಾಡ್ತೀರಾ? ಈಗ ಬೈಪಾಸ್ ಇಂದ ಇದುವರೆಗೂ ಆ ಯಲಂಕಾದಲ್ಲಿ ಇದೆ ಅಲ್ಲ ಸರ್ ಸೆಂಟರ್ ಲೈಟ್ಸ್, ಅದಕ್ಕೆ ಅಪ್ರೂವ್ ತಗೊಂಡಿದ್ದೀನಿ. ಎಲ್ಲಿಂದ? ಬೈ ಚದಲ್ಪುರದಿಂದ ಟೌನ್ ವರ್ಗೂ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಸಿಟಿ, ಅದಕ್ಕೆ ಅಪ್ರೂವ್ ತಗೊಂಡಿದ್ದೀನಿ. ಮತ್ತೆ ಇನ್ನೊಂದು ನಿಮಗೆ ಮುಖ್ಯವಾಗಿ ಹೇಳ್ಬೇಕು ಸರ್, ಏನ್ ಮಾಡ್ಬಿಟ್ಟಿದ್ದಾರೆ ಸರ್, UGD 95 ಕೋಟಿ ಬೇಕು ಸರ್ ಕರೆಕ್ಟ್ ಆಗಿ ಕನೆಕ್ಟ್ ಮಾಡಕ್ಕೆ. ಸರ್ ಎಲ್ಲ ಪ್ಯಾಚ್ ಮಾಡಿ ಇಟ್ಟಿದ್ದಾರೆ, ಅದಕ್ಕೆ ನಿಮ್ಗೆ ಓವರ್ಫ್ಲೋ ಆಗ್ತಿರೋದು. ಸರ್ 30 ಕೋಟಿ ರೂಪಾಯಿ ನಾನು ನಮ್ಮ UD ಮಿನಿಸ್ಟರ್ ಭರತಿ ಸುರೇಶ್ ಅಣ್ಣ ಹತ್ರ ತಂದಿದ್ದೀನಿ. ಈಗ ಒಂದು ಲೈನ್ ಕನೆಕ್ಟ್ ಮಾಡ್ತಿದೀವಿ, ಅದಾದ್ಮೇಲೆ ಇನ್ 2 ವರ್ಷದಲ್ಲಿ ರಿಮೈನಿಂಗು ಕನೆಕ್ಟ್ ಮಾಡ್ತೀವಿ. ಇಷ್ಟು ಡೆವಲಪ್ಮೆಂಟ್ಸ್ ಆಗಿದೆ. ಅಕ್ಕ ನಿಸ್ವಾರ್ಥವಾಗಿ ಸೇವೆ ಮಾಡಿದ್ದೀನಿ. ನನ್ನ ತಂದೆ ತಾಯಿ ಇಲ್ದರ ಹುಡುಗ, ನನ್ನ ಶಕ್ತಿ ಮೀರಿ ಮಾಡ್ತಿದ್ದೀನಿ. ನನಗೆ ಇವತ್ತಿಗೂ ರಾಜಕೀಯ ಗೊತ್ತಿಲ್ಲ, ರಾಜಕಾರಣ ನನಗೆ ಗೊತ್ತಿಲ್ಲ. ನಾನೊಂದು 10-20 ಜನ ಹಾಕೊಂಡು ಮೀಟಿಂಗ್ ಮಾಡೋ ನೇಚರ್ ನಂದಲ್ಲ. ಎಲ್ಲರೂ ಜನರಲ್ ಆಗಿ ಬೇರೆ MLAಗಳು 12:30 1 ಗಂಟೆ ಕ್ಷೇತ್ರಕ್ಕೆ ಬಂದು 4 ಗಂಟೆವರೆಗೂ ಇರ್ತಾರೆ. ನಾನು ಬೆಳಗ್ಗೆ 5 ಗಂಟೆ ಕ್ಷೇತ್ರಕ್ಕೆ ಬಂದು ಮಧ್ಯಾಹ್ನ 12 ಗಂಟೆವರೆಗೂ ಇರ್ತೀನಿ. ನೀವು ಕೆಲ್ಸಕ್ಕೆ ಹೋದ್ಮೇಲೆ ನಾನು ಬಂದು ಏನ್ ಮಾಡ್ಲಿ ಅಣ್ಣ? ಈಗ ನೀವು ಇವತ್ತು ಭಾನುವಾರ ಬಿಟ್ಟು ನಾನು ಸೋಮವಾರ ಬಂದಿದ್ದಿದ್ರೆ ನೀವು ಅಫಿಷಿಯಲ್ಸ್ ಇರಕ್ಕಾಗೋದ ಅಣ್ಣ? ನಾನು ಅದಕ್ಕೆ ಇವತ್ತು ಹಾಕ್ಕೊಂಡೆ. ನಿಮ್ಮ ಜೊತೆ ಇರ್ತೀನಿ ಸರ್. ನಿಮ್ಮ ಕಷ್ಟ ಸುಖಕ್ಕೆ ನಮ್ಮ ಹುಡುಗರಿಗೆ, ವಿನಯ್ ಅವ್ರಿಗೆ, ನಮ್ಮ ನಾಗೇಶ್ ಅಣ್ಣನ್ಗೆ, ನಮ್ಮ ಉಮೇಶ್ ಸರ್ಗೆ, ಎಲ್ಲ ಟೀಮ್ಗೆ, ನಮ್ಮ ಈ ಭಾಗದ ವಾರ್ಡ್ ಲೀಡರ್ಸ್ಗೆ, ನಮ್ಮ ನಿಜಾಯಿತಿ ನಂಜುಂಡಪ್ಪ ಸರ್ಗೆ, ಅವ್ರನ್ನ ನೀವು ನಿಜಾಯಿತಿ ನಂಜುಂಡಪ್ಪ ಅವ್ರ ಬಗ್ಗೆ ಒಂದು ಸ್ಟೋರಿ ಹೇಳ್ಬೇಕು. ಅವ್ರು ತುಂಬಾ ಸ್ಟ್ರಿಕ್ಟು, ಪ್ರಾಮಾಣಿಕರು. ಅವ್ರನ್ನ SP ಆಫೀಸಲ್ಲಿ ಯಾರು ತಗೊಂತಾ ಇರಲಿಲ್ಲ. ಇವ್ರನ್ನ ನಾನು ಫಸ್ಟ್ ಟೈಮ್ ತಗೊಂಬಂದು ಫೀಲ್ಡ್ಗೆ ಇಳಿಸ್ದೆ. ಫಸ್ಟ್ ಟೈಮ್ ತಗೊಂಬಂದು 1 ವರ್ಷ ಫೀಲ್ಡ್ಗೆ ಇಳಿಸ್ದೆ ಸರ್ನ. ಯಾಕೆಂದ್ರೆ ಅಷ್ಟು ಸ್ಟ್ರಿಕ್ಟು, ಪ್ರಾಮಾಣಿಕರು. ಎಲ್ಲ ಸಿನ್ಸಿಯರ್ ಆಫೀಸರ್ಸ್ನ ಅಖಾಡಕ್ಕೆ ಇಳಿಸಿದ್ದೀನಿ. ಪ್ರಾಮಾಣಿಕತೆ ಇಲ್ದೆ ಮೇಡಮ್, ದೇವ್ರು ನನಗೆ ಕೊಟ್ಟಿದ್ದಾನೆ. ಕಷ್ಟನೋ ಸುಖನೋ ನಾನೊಂದು ಅಕಾಡೆಮಿ ಕಟ್ಕೊಂಡಿದ್ದೀನಿ, 3-4 ಸಾವಿರ ಮಕ್ಕಳಿದ್ದಾರೆ. ಅಲ್ಲಿ ದುಡ್ದಿದ್ದೆಲ್ಲ ತಂದಿಲ್ಲಿ ಖರ್ಚು ಮಾಡ್ತಿದ್ದೀನಿ ಮೇಡಮ್. ನನಗೇನು ಅವಶ್ಯಕತೆ ಇತ್ತು ಮೇಡಮ್? ಇನ್ನೊಂದು ವರ್ಷ ಆದ್ಮೇಲೆ ಹಾಕ್ಸಿದ್ರು ನೀವೇನು ನನ್ನನ್ನು ಕೇಳ್ತಿರ್ಲಿಲ್ಲ. ಬಟ್ ನಿಮ್ಮ ಮೇಲೆ ಇರೋ ಪ್ರೀತಿಗೆ ಅಫಿಷಿಯಲ್ಸ್ ಇರ್ತೀರಾ, ರಿಟೈರ್ಡ್ ಆಗಿರೋರು ಇರ್ತೀರಾ, ನಾಳೆ ನೀವು ಬಿದ್ದೋದ್ರೆ ಏನಾದರೂ ಸಮಸ್ಯೆ ಆಗಬಾರ್ದು, ನನ್ನ ತಾಯಂದ್ರೆ ಇರ್ತೀರಾ ಅನ್ನೋ ಕಾರಣಕ್ಕೆ ಇದು ಪ್ರೀತಿಯಿಂದ ಮಾಡಿದ್ದು ಮೇಡಮ್, ರಾಜಕಾರಣಕ್ಕೋಸ್ಕರ ಮಾಡಿದ್ದಲ್ಲ. ಸರ್, ಅಮ್ಮ ಆಂಬುಲೆನ್ಸು ಮ್ಯಾಕ್ಸಿಮಮ್ 12 ಮಿನಿಟ್ಸ್ ಒಳಗೆ ಮನೆ ಹತ್ರ ತರ್ತೀವಿ ಸರ್. ₹1 ಟಿಪ್ಸು ತಗೊಳ್ಳಲ್ಲ. ನೀವು ಎಲ್ಲಿ ಕೇಳಿದ್ರೆ ಅಲ್ಲಿ ಡ್ರಾಪ್ ಮಾಡ್ತೀವಿ. ಬರೀ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಲ್ಲ, ಪ್ರೈವೇಟ್ ಹಾಸ್ಪಿಟ್ಲ್ ಅಲ್ಲ. ಅಮ್ಮ ಆಂಬುಲೆನ್ಸ್ ನಂಬರ್ ಇಟ್ಕೊಳ್ಳಿ. ಯಾವುದೇ ಮೆಡಿಕಲ್ ಎಮರ್ಜೆನ್ಸಿ ಆದರೂ ನಾವು 24x7 ಸರ್ವ್ ಮಾಡ್ತೀವಿ. ಅಕ್ಕ, ನನ್ನ ತಂದೆ ತಾಯಿ ಇಬ್ರು ವಿಷ ಕುಡಿದಾಗ ಹಾಸ್ಪಿಟ್ಲ್ಗೆ ಹೋಗೋಕ್ಕೆ ಲೇಟ್ ಆಯ್ತಕ್ಕ, ಇಲ್ಲ ಇಬ್ಬರಲ್ಲೊಬ್ರು ಬದುಕೋರು. ಆ ನೋವಿನಿಂದ ನಾನು ಅಮ್ಮ ಆಂಬುಲೆನ್ಸ್ ಸ್ಟಾರ್ಟ್ ಮಾಡಿದ್ದಕ್ಕ. ಇದು ಇಲ್ಲಿ ಅಮ್ಮ ಆಂಬುಲೆನ್ಸ್ ಅಲ್ಲಿ ಸಾವಿರಾರು ಜನನ ಕಾಪಾಡಿದ್ದೀನಿ. ಇನ್ನ ನಂಬರ್ 10,000 ದಾಟಿದೆ. ನಿಮ್ಮ ಜೊತೆ ನಾನು ಇರ್ತೀನಿ ಸರ್. ಪ್ರಶಾಂತ್ ನಗರದವರು, ನಾನು ಇನ್ನೂ ಭಾಳ ಅಭಿವೃದ್ಧಿ ಮಾಡಬೇಕು ಚಿಕ್ಕಬಳ್ಳಾಪುರ. ನಾನು 33ಕ್ಕೆ ಮೆಟ್ರೋ ತರ್ತೀನಿ ಚಿಕ್ಕಬಳ್ಳಾಪುರನ. ನಾನು ಬೆಂಗಳೂರಿಗೆ ಪರ್ಯಾಯ ನಗರವಾಗಿ ಬೆಳೆಸ್ತೀನಿ. ನಮ್ಮ ರೈತರನ್ನ ಸಶಕ್ತರನ್ನಾಗಿ ಮಾಡ್ತೀನಿ. ನೀವು 4ನೇ ವಿಚಾರ, ನನ್ನ ಸಿಟಿ 4 ಕಡೆ ಕನೆಕ್ಟಿವಿಟಿ ರೋಡ್ಸ್ನ ಜಾಸ್ತಿ ಮಾಡಿಸ್ತಿದ್ದೀನಿ. ಕಂಪನಿ ಬಂದರೆ ಲೋಕಲ್ ಅವ್ನು ಕೆಲಸ ಕೊಡೋ ಕಂಪನಿ ಬಂದರೆ ಬನ್ನಿ, ಇಲ್ಲ ಯಾವನು ಇಲ್ಲಿ ಕಂಪನಿ ಓಪನ್ ಮಾಡಬಾರ್ದು ಅಂತ ಚಾಲೆಂಜ್ ಮಾಡಿದ್ದೀನಿ. ಯಾರೋ ಬಂದು ಇಲ್ಲಿ ಕಂಪನಿ ಓಪನ್ ಮಾಡಿಬಿಟ್ಟು ನಮ್ಮ ಹುಡುಗರನ್ನ ಸೆಕ್ಯೂರಿಟಿ ಗಾರ್ಡ್ಗಳಿಗೆ ಗ್ಲಾಸ್ಗಳೆತ್ತಕ್ಕೆ ಇಟ್ಕೊಂಡು ಮಿಕ್ಕಿದ ಪೋಸ್ಟ್ಗಳೆಲ್ಲ ಬೇರೆಯವ್ನು ಕೊಟ್ರೆ, ನನ್ನ ಕ್ಷೇತ್ರದಲ್ಲಿ ನೀನು ಕಂಪನಿ ಓಡಬೇಕಾ, ನಮ್ಮ ಇಂಜಿನಿಯರ್ಗಳ ಕೆಲಸ ಕೊಟ್ರೆ ಬಾ ಕಂಪನಿ ಓಪನ್ ಮಾಡಕ್ ಪರ್ಮಿಷನ್ ಕೊಡ್ತೀನಿ, ಇಲ್ಲ ತಿಪ್ಪರ್ಲಾಗ ಹಾಕಿದ್ರು ಓಪನ್ ಮಾಡಕ್ ಬಿಡಲ್ಲ ಅಂತ ಹೇಳಿದ್ದೀನಿ. ಯಾಕೆಂದ್ರೆ ಎಲ್ಲ ಕಡೆ ಇಂಡಸ್ಟ್ರಿಯಲ್ ಏರಿಯಾ ಬಗ್ಗೆ ಮಾತಾಡ್ತಾರೆ ನೋಡಿ. ಈಗ ಹಳೆ ಇಂಡಸ್ಟ್ರಿಯಲ್ ಏರಿಯಾ ಇದೆ, ನಮ್ಮ ಹುಡುಗರನ್ನೆಲ್ಲ ಸೆಕ್ಯೂರಿಟಿ ಕೆಲಸಕ್ಕೆ ಇಟ್ಕೊಂಡಿದ್ದಾರೆ. ಒಳಗಡೆ ಕೆಲಸ ಮಾಡೋರೆಲ್ಲ ಬೇರೆ ಬೇರೆ ಸ್ಟೇಟ್ ಅವರು. ನಮ್ಮ ಹುಡುಗರಿಗೆ 8,000 ಕೆಲಸ. ನೀವು ಸೆಕ್ಯೂರಿಟಿ ಕೆಲಸ ಕೊಡ್ಸಕ್ಕೆ ನಾನು ಕಂಪ್ನಿಗಳು ತರಬೇಕಾ? ನಾನು ಕಂಡೀಷನ್ ಇಟ್ಟಿದ್ದೀನಿ ಕಂಪ್ನಿಗಳವ್ರಿಗೆ, ನಮ್ಮ ಹುಡುಗರಿಗೆ 50% ನೀವು ಪ್ಲೇಸ್ಮೆಂಟ್ ಕೊಟ್ರೆ ಸೆಕ್ಯೂರಿಟಿ ಗ್ಲಾಸ್ಗಳೆತ್ತೋ ಕೆಲಸಕ್ಕಲ್ಲ, ಒಳಗಡೆ ಇಂಜಿನಿಯರ್ ಆಗಲಿ ಇನ್ನೊಂದಾಗಲಿ ನಾನು ಅಲೋ ಮಾಡ್ತೀನಿ, ಇಲ್ಲ ನಾನು ಅಲೋ ಮಾಡಲ್ಲ ಅಂತಾನೆ ಹೇಳಿ ಅದಕ್ಕೆ ಡಿಲೇ ಮಾಡ್ತಿದ್ದೀನಿ. ಮತ್ತೆ ಇಂಡಸ್ಟ್ರಿಯಲ್ ಏರಿಯಾ ಒಂದು ವಿಷನ್ ಇಲ್ಲದೆ ಮಾಡಿದ್ರೆ, ಈಗ ಮೆಟ್ರೋ ಬಂದರೆ ಡೆವಲಪ್ ಆಗುತ್ತೆ ಸರ್. ನಾನೆಲ್ಲ ಹಿರಿಯರಿಗೆ ಹೇಳ್ತಿದ್ದೀನಿ, ಯಾವುದೇ ಕಾರಣಕ್ಕೆ ಎಷ್ಟೇ ಕಷ್ಟ ಬಂದರೂ ನಿಮ್ಮ ಜಮೀನು ಸೈಟು ಎಷ್ಟೇ ಕಷ್ಟ ಬಂದರೂ ಮಾರಕ್ಕೆ ಹೋಗಬೇಡಿ. ನಿಮ್ಮ ಮಗನಾಗ ಹೇಳ್ತಿದ್ದೀನಿ, ಮಾರಬೇಡಿ. ಇನ್ನು 7-8 ವರ್ಷ ಪೇಷನ್ಸ್ ಇಡಿ. ಇವತ್ತು ₹1 ಹೋಗೋ ಭೂಮಿ ನಾಳೆ ₹20 ರೇಟ್ಗೆ ಚಿಕ್ಕಬಳ್ಳಾಪುರ ತರ್ತೀನಿ ನಾನು. ಇನ್ನೊಂದು 7-8 ವರ್ಷ ಪೇಷನ್ಸ್ ಇಡಿರಿ. ಬೆಂಗಳೂರಿಗೆ ಪರ್ಯಾಯವಾಗಿ ಇದು ಬೆಳೆಯುತ್ತೆ. ನಾನೆಲ್ಲ ಹೇಳಕ್ಕಾಗಲ್ಲ. ಮೆಟ್ರೋ ಒಂದ್ಸಲ ಬಂತು ಅಂದ್ರೆ ನಾಳೆ ನೀವು 2 BHK ಮನೆನ 50,000 ಬಾಡಿಗೆ ಕೊಡ್ಬೋದು. ಇವತ್ತು 10,000 ಬರಲ್ಲ.
ಇನ್ನೊಂದು 5-6 ವರ್ಷ ಪೇಷನ್ಸ್ ಇಡಿ, ನನ್ನ ಮೇಲೆ ನಂಬಿಕೆ ಇಡಿ. ಯಾರೋ ರಿಯಲ್ ಎಸ್ಟೇಟ್ ಅವ್ರು ಕೇಳಿದ್ರು ಅಂತ ಮಾರಕ್ಕೆಲ್ಲ ಹೋಗ್ಬೇಡಿ. ನಾನು ನಿಮ್ಮ ಜೊತೆ ಇದ್ದೀನಿ. ಚಿಕ್ಕಬಳ್ಳಾಪುರನ ಸಿಂಗಪುರ್ ದೇವರಾಣಿ ನಾನು ಮಾಡಲ್ಲ, ಸಾಧ್ಯ ಆದರೆ ಚಿಕ್ಕಬಳ್ಳಾಪುರ ಮಾಡ್ತೀನಿ. ಅಕ್ಕ ಮೊನ್ನೆ ಒಂದು ಇಮಿಡಿಯೇಟ್ ಒಂದಿನದಲ್ಲಿ ಒಂದು ಪಾಪ SC ಹೆಣ್ಮಗು ST ಅಕ್ಕ, ಹುಡುಗ SC ಅಕ್ಕ, ಕಾರಣಾಂತರಗಳಿಂದ ಹುಡುಗ ತೀರೋದ್ನಕ್ಕ. ಕಾರಣ ಅದು ನಾನು ಹೇಳಕ್ ಹೋಗಲ್ಲ, ತೀರೋದ ಅಕ್ಕ. 2 ದಿನಕ್ಕೆ ಗೌರ್ಮೆಂಟ್ ಜಾಬ್ ಜಾಬ್ ಕೊಡಿಸಿ ಸ್ಪೆಷಲ್ ಆರ್ಡರ್ ಮಾಡಿಸಿ ಅವ್ರ ಮನೆಗೆ 4.5 ಲಕ್ಷ ಬರಂಗ್ ಮಾಡದ್ನಕ್ಕ. ಅಕ್ಕ ಇದು 2 ದಿನಕ್ಕಾಗಿದ್ದಕ್ಕ. ದಲಿತ ಸಮುದಾಯದ ಬಗ್ಗೆ ಪ್ರೀತಿ, ಆ ಮಗು ಗೌರ್ಮೆಂಟ್ ಕೆಲಸ ಅಕ್ಕ, 2 ದಿನದಲ್ಲಿ ಆಯ್ತಿದ್ದು. ಸೊ ನಾನು ಎಲ್ಲರ ಪರವಾಗಿದ್ದೀನಿ. ವಿಶೇಷವಾಗಿ ಹಿಂದುಳಿದವರು, SC ST ಸಮುದಾಯದವರು ಪಾಪ ಅವ್ರಿಗೆ ಬೇಸಿಕ್ ನೀಡ್ಸ್ಗೂ ಸಮಸ್ಯೆ ಇದೆ. ಅವ್ರ ಬಗ್ಗೆ ನಾನು ಹೆಚ್ಚು ಪ್ರೀತಿ ಒಲವು ತೋರಿಸ್ತಾ ಇದ್ದೀನಿ. ಯಾಕೆಂದರೆ ಬೇಸಿಕ್ ಅಕ್ಕ, ಒಂದು ರಸ್ತೆ ಸರಿ ಇಲ್ಲ ಅಂದ್ರೇ ಇಷ್ಟು ಸಮಸ್ಯೆ ಆಗಿದೆ ನಮಗೆ. ಟಾಯ್ಲೆಟ್ಟೇ ಇಲ್ಲ, ಯೂರಿನಲ್ಸೇ ಇಲ್ಲ. ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರಕ್ಕ. ಒಳ್ಳೇದು ಮಾಡ್ತಿದ್ದೀನಿ ಸರ್. ಸಾಧ್ಯ ಆದರೆ ನಾನು ಕೆಲಸ ಮಾಡಿ ಕೇಳ್ತಿದ್ದೀನಿ, ನೀವು ನಮ್ಮ ಜೊತೆ ನಿಂತ್ಕೊಳ್ಳಿ. ಚಿಕ್ಕಬಳ್ಳಾಪುರ ನಗರನ ಒಂದ್ಸಲ ಕಂಪ್ಲೀಟಾಗಿ ನಮ್ಮ ಕೈ ಕೊಟ್ಟು ನೋಡಿ. ನಾನು ಎಲ್ಲ ನೀಟಾಗಿ ಡೆವಲಪ್ ಮಾಡ್ತೀನಿ. ಈಗಲೂ ನಮ್ಮ ಹುಡುಗರು ಇಂಜಿನಿಯರ್ಸ್ ಎಲ್ಲ ಕಳಿಸ್ತೀನಿ. ನಿಮ್ಗೆ ಏನೆಲ್ಲ ಅವಶ್ಯಕತೆ ಇದೆಯೋ ಕೇಳಿ, ನಾನೆಲ್ಲ ಹಾಕಿಸ್ತೀನಿ. ನಿಮ್ಮ ಪ್ರೀತಿ ಇರಲಿ ಅಕ್ಕ. ಅಣ್ಣ, ಥ್ಯಾಂಕ್ ಯು ಅಣ್ಣ.